ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೇದಿಕೆಯಲ್ಲಿರುವ ಸಯ್ಯದ್ರವರೇ, ಸಂಸ್ಥೆಯ ಮುದರ್ರಿಸರುಗಳೇ, ನನ್ನ ಮಾತುಗಳನ್ನು ಆಲಿಸುತ್ತಿರುವಂತಹ ವಿದ್ಯಾರ್ಥಿಗಳೇ, ಈ ಸಮಯ ನನ್ನ ರಿವ್ಯೂಗಿರುವಂತಹ ಸಮಯವಲ್ಲ. ಕಳೆದ 3 ದಿನಗಳಿಂದ ನಡೆದಂತಹ ಫಿದಾಕಿಗೆ ಇಂದು ಸಮಾಪ್ತಿಯ ತೆರೆ ಎಳೆಯುವಾಗ ವಿದ್ಯಾರ್ಥಿಗಳಾದ ನೀವೆಲ್ಲರೂ ಬಹಳ ಕುತೂಹಲದಿಂದ ಯಾರಾಗಿರಬಹುದು ಚಾಂಪಿಯನ್ ಎಂಬ ನಿರೀಕ್ಷೆಯಲ್ಲಿರುವಾಗ, ನನ್ನ ರಿವ್ಯೂವಿಗೆ ಇಲ್ಲಿ ಪ್ರಸಕ್ತಿ ಇಲ್ಲ ಎಂದು ನನಗೆ ಗೊತ್ತು. ಆದರೂ ಕೂಡ ಹುಸೇನ್ ಉಸ್ತಾದ್ರವರು ನಿರ್ದೇಶಿಸಿದ ಪ್ರಕಾರ ಇಲ್ಲಿ ರಿವ್ಯೂ ಹೇಳಿದಂತಹ ಸಾಜಿದ್ ಹಿಮಮಿ ಉಸ್ತಾದಿರಲಿ, ಸುಫಿಯಾನ್ ಸಕಾಫಿ ಉಸ್ತಾದರವರಿರಲಿ, ಎಲ್ಲರೂ ಹೇಳಿದಂತೆ ಪ್ರತಿ ವರ್ಷ ದಾರುಲ್ ಇರ್ಷಾದ್ನ ವಿದ್ಯಾರ್ಥಿಗಳು ನಡೆಸಿಕೊಂಡು ಬರುತ್ತಿರುವಂತಹ ಫಿದಾಕ್ ಯಾವುದಾದರೊಂದು ಹೊಸತನವನ್ನು ಉಂಟು ಮಾಡುತ್ತಾ ಇದೆ. ಪ್ರತಿ ವರ್ಷ ದಾರುಲ್ ಇರ್ಷಾದಿನ ವಿದ್ಯಾರ್ಥಿಗಳ ಕಲಾ ಹಬ್ಬ ಫಿದಾಕಿನ ದಿನಾಂಕಗಳು ಘೋಷಣೆಯಾಗುವಾಗ ಎಲ್ಲರೂ ಕೂಡ ಬಹಳ ಕಾತರದಿಂದ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಪ್ರೋಗ್ರಾಮ್ಗಳನ್ನು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಬಹಳ ಶ್ರದ್ಧೆಯಿಂದ ಆಲಿಸುವವರಾಗಿದ್ದಾರೆ ಅಥವಾ ವೀಕ್ಷಿಸುವವರಾಗಿದ್ದಾರೆ. ಚರಿತ್ರೆಯ ಪುಟಗಳಲ್ಲಿ ನಾವು ನೋಡಿದರೆ ಈ ರೀತಿಯ ವೇದಿಕೆಗಳು ನೀವು ಯಾವುದೇ ರೀತಿಯ ಕ್ರಾಂತಿಗಳನ್ನು, ಸಂಗ್ರಾಮಗಳನ್ನು ಅಥವಾ ಒಂದು ದೇಶದಲ್ಲಿ ಉಂಟಾದಂತಹ ಬದಲಾವಣೆಗಳನ್ನು ತೆಗೆದು ನೋಡಿದರೆ ಅಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದು ಕಲೆಗಳಾಗಿವೆ, ಸಾಹಿತ್ಯಗಳಾಗಿವೆ. ಮಾತುಗಳ ಮೂಲಕ, ಬರಹಗಳ ಮೂಲಕ, ಕವಿತೆಗಳ ಮೂಲಕ, ಗದ್ಯಗಳ ಮೂಲಕ ಒಂದು ದೊಡ್ಡದಾದಂತಹ ಒಂದು ಸಂಚಲವನ್ನೇ ನಿರ್ಮಿಸಲು ವಿದ್ವಾಂಸರುಗಳಿಂದ ಸಾಧ್ಯವಾಗಿದೆ. ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೇ ನಾವು ನೋಡಿದರೆ ಫತುಹುಲ್ ಮುಬೀನ್, ತುಹ್ಫತುಲ್ ಮುಜಾಹಿದೀನ್ ಎಂಬ ಗದ್ಯ ರೂಪಗಳನ್ನು ರಚಿಸಿ ಈ ದೇಶದ ಪ್ರತಿಯೊಬ್ಬರಲ್ಲೂ ಕೂಡ ಸ್ವಾತಂತ್ರ್ಯದ ಕಿಚ್ಚನ್ನು ಹತ್ತಿಸಲು ಕಲೆಯ ಮೂಲಕ ಸಾಧ್ಯವಾಗಿದೆ ಎಂಬುದನ್ನು ವಿದ್ವಾಂಸರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ರೀತಿಯ ವೇದಿಕೆಗಳು ಕಾಲಾತೀತ ಪಯಣ, ಅಂದರೆ ಚರಿತ್ರೆಯ ಪುಟಗಳಲ್ಲಿ ಹಲವಾರು ಪಾತ್ರಗಳು ನಮ್ಮಿಂದ ಕಳೆದು ಹೋಗಿವೆ. ಆ ಪಾತ್ರಗಳು ಅಸ್ತಮಯವಾಗಿದ್ದರೂ ಕೂಡ ಅವರ ಆದರ್ಶಗಳು ಇಂದಿಗೂ ಕೂಡ ಪ್ರಸಕ್ತವಾಗಿದೆ. ದಾರುಲ್ ಇರ್ಷಾದಿನ ಫಿದಾಕ್ ಜನ್ 7 ಆ ಒಂದು ಜನರೇಷನ್ ಇಲ್ಲಿ ಸಮಾಪ್ತಿಗೊಳ್ಳುವಾಗ ಅದರ ಪಾತ್ರ ಇಲ್ಲಿ ಮುಕ್ತಾಯಗೊಂಡರೂ ಕೂಡ ಈ ಫಿದಾಕಿನ ವೇದಿಕೆ ಇಲ್ಲಿ ಬಿತ್ತಿರುವಂತಹ ಮೌಲ್ಯಗಳು, ಆದರ್ಶಗಳು, ಭರವಸೆಗಳು ಬರುವ ವರ್ಷದ ಫಿದಾಕಿನ ವೇದಿಕೆಯಲ್ಲಿ ಪ್ರತಿಫಲನಗೊಳ್ಳಬೇಕಾಗಿದೆ. ಆಗ ಮಾತ್ರ ಇದೊಂದು ಕಾಲಾತೀತ ಪಯಣವಾಗಿ ಫಿದಾಕನ್ನು ಒಂದು ಹೊಸತನಗಳ ಒಂದು ವೇದಿಕೆಯನ್ನಾಗಿ ನಮಗೆ ಅನುಭವಿಸಲು ಸಾಧ್ಯ. ಆ ನಿಟ್ಟಿನಲ್ಲಿ ಬರುವ ವರ್ಷ ಆ ರೀತಿಯ ಇದಕ್ಕಿಂತಲೂ ಮಿಗಿಲಾದ ಒಂದು ಭವ್ಯ ವೇದಿಕೆಯನ್ನು ರೂಪಿಸಲು ವಿದ್ಯಾರ್ಥಿಗಳಿಗೆ ಅಲ್ಲಾಹನು ಅನುಗ್ರಹಿಸಲಿ. ಈ ರೀತಿಯ ಒಂದು ಸುಂದರವಾದಂತಹ ವೇದಿಕೆಯನ್ನು ನಿರ್ಮಿಸಿದ, ಅಚ್ಚುಕಟ್ಟಾದಂತಹ ಕಾರ್ಯಕ್ರಮವನ್ನು ರೂಪೀಕರಿಸಿದ, ಅದಕ್ಕೆ ತರಬೇತಿಯನ್ನು ನೀಡಿದ ಎಲ್ಲರಿಗೂ ಕೂಡ ಅಲ್ಲಾಹನು ತಕ್ಕುದಾದ ಪ್ರತಿಫಲವನ್ನು ನೀಡಲಿ ಎಂದು ಮಾತ್ರ ಪ್ರಾರ್ಥಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.